ಅದಕ್ಕೆ ಹುಡುಗಿ ನಾನು 150 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸೊಂಟದ ಕೆಳಗಿನ ಪದಗಳನ್ನ ಕೂಡ ಆಕೆ ಮೇಲೆ ಬಳಸಿದ್ದಾರೆ. 150 ಕೊಡ್ತೀನಿ ಏ ಹೋಗೋ ನೀನು ಸಿಲ್ಕ್ ಬೋರ್ಡ್ ಇಲ್ಲೇ ಐತಾ ಪಕ್ಕದಲ್ಲಿ ಸಿಲ್ಕ್ ಬೋರ್ಡ್ ಏ ಹೋಗೋ ನೀನು. ಆಗ ಒನ್ ವೇ ನಲ್ಲಿ ಬಂದು ಆಟೋ ಚಾಲಕ ಆ ಕ್ಯಾಬಿಗೆ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿದ್ದು ಅವನದೇ ತಪ್ಪಾಗಿರುತ್ತೆ. ಆದ್ರೂ ಸಹ ಆಟೋ ಚಾಲಕ ಕೆಳಗೆ ಇಳಿದ್ಬಿಟ್ಟು ಕ್ಯಾಬ್ ಚಾಲಕನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಯಾರ್ದ ತಪ್ಪ ನಂದ ಯಾರು ಅಡ್ಡ ಬಂದಿರೋದು ಅಲ್ಲ ಜಾಗ ಏಯ್ ನಮ್ಮ ಬೆಂಗಳೂರು ಕೂಲ್. ಇಲ್ಲಿರುವಂತಹ ವ್ಯಕ್ತಿಗಳು ಕೂಡ ಅಷ್ಟೇ ಕೂಲ್. ಬೆಂಗಳೂರಿಗೆ ಕೂಲ್ ಸಿಟಿ ಅಂತಾನೆ ಕರೀತಾರೆ. ಆದ್ರೆ ಈ ಬೆಂಗಳೂರಿನಲ್ಲಿ ಇತ್ತೀಚೆಗೆ ರೋಡ್ ರೇಂಜ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಕೂಡ ಆಗ್ತಿದೆ. ಇದರಿಂದ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಆಟೋ ಡ್ರೈವರ್ ಹಾಗೂ ಉತ್ತರ ಭಾರತದ ಇಬ್ಬರ ನಡುವೆ ನಡೆದಂತಹ ವಾಗ್ವಾದ ಸಾಕಷ್ಟು ಸುದ್ದಿ ಆಗಿತ್ತು. ಟ್ರಿಪ್ ಕ್ಯಾನ್ಸಲ್ ಮಾಡಿದ್ಲು ಆ ಮಹಿಳೆ ಅಂತ ಹೇಳಿ ಆಟೋ ಚಾಲಕ ಆ ಮಹಿಳೆಗೆ ಬಾಯಿಗೆ ಬಂದಂತೆ ಬೈದಿದ್ದ. ಇದರಿಂದ ಅರೆಸ್ಟ್ ಕೂಡ ಆಗಿದ್ದ. ಈ ಘಟನೆ ಮಾಸ್ ಹೋಗ್ತಿದ್ದಂಗೆನೆ ಈಗ ಇನ್ನೊಂದು ಘಟನೆ ಬೆಳಕಿಗೆ ಬರ್ತಾ ಇದೆ. ಈಗ ಒಂದು ಹುಡುಗಿ ಸಿಲ್ಕ್ ಬೋರ್ಡ್ ಬಳಿ ನಿಂತು ಆಕೆ ತಾನು ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿದೆ ಅಂತ ಹೇಳಿ ಆಟೋ ಬಾಡಿಗೆಗೆ ಕರೆದಾಗ ಅವನು ಮನ್ಸಿಗೆ ಬಂದಂಗೆ ಆ ಬಾಡಿಗೆನ ಹೇಳಿದ್ದಾನೆ. ಅದಕ್ಕೆ ಹುಡುಗಿ ನಾನು 150 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ 150 ರೂಪಾಯಿ ಕೊಡೋದಾದ್ರೆ ಬೇಡವೇ ಬೇಡ, ನಿನ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಆಟೋದಲ್ಲಿ ಯಾಕೆ ಓಡಾಡ್ತೀಯ, ಹೋಗು, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಕೆಟ್ಟ ಪದಗಳನ್ನ ಆ ಹುಡುಗಿ ಮೇಲೆ ಮಾತಾಡಿದ್ದಾನೆ. ಹಾಗೆ ಮನ್ಸಿಗೆ ಬಂದಂತೆ ಬೈದಿದ್ದಾನೆ. ಸೊಂಟದ ಕೆಳಗಿನ ಪದಗಳನ್ನ ಕೂಡ ಆಕೆ ಮೇಲೆ ಬಳಸಿದ್ದಾನೆ. ಆ ಹುಡುಗಿ ಆ ವಿಡಿಯೋನ ಮಾಡಿಕೊಂಡು ಆಟೋ ಡ್ರೈವರ್ ಮಾತಾಡಿರುವಂತಹ ಪ್ರತಿಯೊಂದು ಮಾತುಗಳನ್ನ ಆಕೆ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾಳೆ. ಇದರಿಂದ ಸಾಕಷ್ಟು ಜನ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೆ ಇಂಥವ್ರು ಇರೋದ್ರಿಂದಾನೇ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಿದೆ, ಹಾಗೆ ಹೀಗೆ ಅಂತೆಲ್ಲ. ಕಾಸು ಕೊಡಕ್ಕೆ ಹೋಗ್ತಾ ಇಲ್ವಾ? 150 ಕೊಡ್ತೀನಿ ಏ ಹೋಗೋ ನೀನು ಸಿಲ್ಕ್ ಬೋರ್ಡ್ ಇಲ್ಲೇ ಐತಾ ಪಕ್ಕದಲ್ಲಿ ಸಿಲ್ಕ್ ಬೋರ್ಡ್ ರಿಲೇಟಿವ್ ಏ ಹೋಗೋ ನೀನು. ಏನ್ ಬೆಳೆಸಿದಾಳೆ ಅವಳಮ್ಮ. ಹೋಗೋ ಇದ್ರ ಬೆನ್ನಲ್ಲೇನೆ ಇನ್ನೊಂದು ಘಟನೆ ನಡೆದಿದೆ. ಏನಪ್ಪಾ ಆ ಘಟನೆ ಅನ್ನೋದಾದ್ರೆ, ಒಬ್ಬ ಆಟೋ ಚಾಲಕ ಒನ್ ವೇ ನಲ್ಲಿ ಬರ್ತಿದ್ದ. ಇಲ್ಲಿ ಖಾಸಗಿ ಕಂಪನಿಯಿಂದ ಬರ್ತಿದ್ದಂತಹ ಒಂದು ಪಿಕಪ್ ಕ್ಯಾಬ್ 3 ಜನ ಮಹಿಳಾ ಉದ್ಯೋಗಿಗಳನ್ನ ಕರ್ಕೊಂಡು ಹೋಗ್ತಾ ಇತ್ತು. ಆಗ ಒನ್ ವೇ ನಲ್ಲಿ ಬಂದು ಆಟೋ ಚಾಲಕ ಆ ಕ್ಯಾಬಿಗೆ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿದ್ದು ಅವನದೇ ತಪ್ಪಾಗಿರುತ್ತೆ. ಆದ್ರೂ ಸಹ ಆಟೋ ಚಾಲಕ ಕೆಳಗೆ ಇಳಿದ್ಬಿಟ್ಟು ಕ್ಯಾಬ್ ಚಾಲಕನ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಇದರಿಂದ ಇಬ್ರು ಜಗಳ ಮಾಡ್ಕೊಂಡು ಕೈ ಮಿಲಾಯಿಸುವಂತಹ ಹಂತ ಕೂಡ ಹೋಗುತ್ತೆ. ಆಗ ಟ್ರಾಫಿಕ್ ಜಾಮ್ ಕೂಡ ಆಗತ್ತೆ. ಅಲ್ಲಿನ ಹೋಗಿ ಬರ್ತಿರುವಂತಹ ವಾಹನ ಸವಾರರು ಗಾಡಿಗಳನ್ನ ನಿಲ್ಲಿಸಿ ಬಂದು ಇವ್ರ ಜಗಳನ ಬಿಡಿಸ್ತಾರೆ. ಅಷ್ಟಕ್ಕೆ ಸುಮ್ಮನಾಗದಂತ ಆಟೋ ಚಾಲಕ ಹೋಗಿ ಅವನ ಆಟೋ ಸೀಟ್ ಕೆಳಗಿದ್ದಂತಹ ಕಬ್ಬಿಣದ ರಾಡ್ ತಗೊಂಡ್ಬಂದು ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಇದನ್ನ ಆ ಕ್ಯಾಬ್ ನಲ್ಲಿ ಕೂತಂತಹ ಒಬ್ಬ ಮಹಿಳೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಏನು ಎಲ್ಲಾ ಗಾಡಿಗಳು ಲೈನಲ್ಲಿ ನಿಂತಿಲ್ವಾ? ನೀನು ನಿಂತ ಸ್ಪೆಷಲ್ ಆಗ್ಬಿಟ್ಟವ್ರ ನಿನ್ನ. ಯಾರಿಗೆ ಹೇಳ್ತಾ ಇದ್ದೆ ನೀನು? ಏನು ಏನು ಏನಕ್ಕೆ ರೋಡಿ ಗಡ್ಡ ಹಾಕಿ ಗಾಡಿ ಯಾಕೆ ಗಡ್ಡ ಹೊಡಿತಾ ಇದೆಯಾ ನೀನು? ಹೋಗ್ ಸೈಡ್ ಅಲ್ಲಿ ಗಾಡಿ ಏನು ಗಡ್ಡ ಹೊಡ್ತೀಯ ನೀನು? ಜಾಗ ಇಲ್ವಾ ನಿನ್ಗೆ? ಯಾರ್ದ ಬರೋ ತಪ್ಪ ನಂದ ಯಾರು ಅಡ್ಡ ಬಂದಿರೋದು? ಅಲ್ಲ ಜಾಗ ಏಯ್ ಯಾರು ಇಲ್ವಾ? 300 ರೂಪಾಯಿ ಹಾಕ್ತೀನಿ ನಾನು. ಇಲ್ಲ, ನಮ್ಮ ತಾಯಣ್ಣಗಿಲ್ಲ. ಈ ರತ್ವ ಸತ್ತಾಗ 700 ರೂಪಾಯಿ ತಗೊಂಡಿರೋದು 500 ಹಾಕಿ ಮಾಡ್ತೀವಿ. ಇಲ್ಲ 500 ಇಲ್ಲ, ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ. ಏನ್ ನನಗೆ ಲೈಟ್ ಬೋರ್ಡ್ ಅವನ್ ಆಗಿದ್ರೆ ಪಿಕ್ಚರ್ ತೋರಿಸ್ಬಿಡ್ತಾ ಇದ್ವಿ. ನನಗೆ ಸಂಪಾದನೆ ಮಾಡಿಲ್ಲ. 500 ಹಾಕಿ ದೇವ್ರ ಹಣಗಿಲ್ಲ. ನಾನು 700 ರೂಪಾಯಿ ತಗೊಂಡಿರೋ. ಇಲ್ಲೇ ಬಾ, ಬೇಕಂದ್ರೆ ಅಂಗಡಿ ಇರ್ತೀನಿ, ನೀನೇ ಬಾ ಆಟೋದಲ್ಲಿ ಕೂತ್ಕೋ. ಯಾರಿಗೆ ಅಷ್ಟೇ, ನಮ್ಮ ಎಲ್ಲ ವರ್ಗ ಮಾತಾಡ್ತೀರ ಹೋಗು. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು.
ವೈಟ್ ಬಾಣ ಅವ್ನು ಮಾತಾಡ್ದಂಗೆ ಮಾಡ್ತಾ ಇದ್ದಾರೆ ಪಿಕ್ಚರ್ ನೋಡಕ್ ನೀನು. ಇಲ್ಲ ಈಗಲೂ ಸಮಾಧಾನ ನೀವೇ ಅಮ್ಮನ ಅನ್ಬೇಡ, ಯಾರಿಗಾದ್ರೂ ಅಷ್ಟೇ. ಅಮ್ಮನ ಅನ್ಬೇಡ. ಯಾಕೆ ಅಮ್ಮನ ಅನ್ಬೇಕು? ನಾ ಬಂದಿರೋದಂಗೆ ದುಡ್ಕೊಂಡು ತಿನ್ನಕ್ಕೆ. ನೀನೇನಕ್ಕೆ ಅಮ್ಮನ? ಏನೋ ಮಿಸ್ಟೇಕ್ ಆಗತ್ತೆ, ಆಲೋಚನೆ ಇರಬೇಕು. ನಂಬರ್ ಹೇಳಿ ಮೇಡಮ್. OTP. ಈ ತರ ಮಾಡ್ತಿರೋದ್ರಿಂದ ಪ್ರತಿದಿನ ಈ ತರ ಪ್ರಕರಣಗಳು ಹುಟ್ಕೊಂತಾ ಇರೋದ್ರಿಂದ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಒಬ್ರೋ ಇಬ್ರೋ ಮಾಡ್ತಾ ಇರೋ ತಪ್ಪಿಗೆ ಎಲ್ಲರೂ ಇಲ್ಲಿ ಬಲಿಪಶು ಆಗ್ತಾ ಇದ್ದಾರೆ. ನಮ್ಮ ಬೆಂಗಳೂರಿಗೆ ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ. ಎಲ್ಲೆಲ್ಲಿಂದನೋ ಬಂದವರು ನಮ್ಮ ಬೆಂಗಳೂರಿನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಹಾಗೆ ಈ ಸೋಷಿಯಲ್ ಮೀಡಿಯಾಲಿ ವೈರಲ್ ಆಗ್ತಿರುವಂತಹ ವಿಡಿಯೋಗಳಿಗೆ ನಿಮ್ಮಂಥವ್ರು ಆಟೋ ಚಾಲಕರು ಇದಕ್ಕೆ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಂಥವ್ರು ಇರೋದ್ರಿಂದಾನೇ ನಮಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆಗಳನ್ನ ನಾವು ಕೂಡ ಅನುಭವಿಸ್ತಾ ಇದ್ದೀವಿ. ಇದನ್ನ ಅಧಿಕಾರಿಗಳು ಗಮನಕ್ಕೆ ತಗೋಬೇಕು. ಗಮನಕ್ಕೆ ತಗೊಂಡು ಅವರಿಗೆ ತಕ್ಕ ಶಿಕ್ಷೆನ ಕೊಡಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಜನ ಆಟೋ ಚಾಲಕರು ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.